ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಸುಮಾರು 4 ದಶಕಗಳ ನಂತರ ಭಾರತ ಮತ್ತೆ ಪ್ರಯಾಣಿಕ ವಿಮಾನ ಉತ್ಪಾದನೆಗೆ ಕೈ ಹಾಕಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ HAL ರಷ್ಯಾದ ಕಂಪನಿ ಜೊತೆಗೂಡಿ ವಿಮಾನ ನಿರ್ಮಾಣಕ್ಕೆ ಮುಂದಾಗ್ತಾ ಇದೆ. ಟ್ವಿನ್ ಇಂಜಿನ್ ನ್ಯಾರೋ ಬಾಡಿ ಹೊಂದಿರುವ ಪ್ಯಾಸೆಂಜರ್ ವಿಮಾನವನ್ನು ನಿರ್ಮಾಣ ಮಾಡುವ ಸಂಬಂಧವಾಗಿ HAL ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಜೊತೆ ಸಹಿ ಹಾಕಿದೆ. ಈ ಎರಡೂ ಕಂಪನಿಗಳು ಸೂಪರ್ ಜೆಟ್ 100 ವಿಮಾನವನ್ನು ತಯಾರಿಸಲಿದೆ. ಈಗಾಗಲೇ 14ಕ್ಕೂ ಹೆಚ್ಚು ಕಂಪನಿಗಳು ಸುಮಾರು 200ಕ್ಕೂ ಹೆಚ್ಚು ಈ ವಿಮಾನಗಳನ್ನು ಹಾರಿಸ್ತಾ ಇವೆ. ವಿಶ್ವದ ಆರ್ಥಿಕತೆಯಲ್ಲಿ 3ನೇ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಭಾರತದಲ್ಲಿ ಈಗ ವಿಮಾನಯಾನ ಸೇವಾ ಕ್ಷೇತ್ರ ಬಹಳ ವೇಗವಾಗಿ ಅಭಿವೃದ್ಧಿಯಾಗ್ತಾ ಇದೆ. ಕೋವಿಡ್ ಸಮಯದಲ್ಲಿ ಈ ಕ್ಷೇತ್ರಕ್ಕೆ ಬಹಳಷ್ಟು ಹೊಡೆತ ಬಿದ್ದಿತ್ತು. ಆದರೆ ಈಗ ಕ್ಷಿಪ್ರವಾಗಿ ಬೆಳವಣಿಗೆ ಸಾಧಿಸ್ತಾ ಇದೆ. ಎಷ್ಟು ದೇಶೀಯ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ ಅಂತ ನೋಡುವುದಾದರೆ 2023ರಲ್ಲಿ 15.2 ಕೋಟಿ ಪ್ರಯಾಣಿಕರು ವಿಮಾನದಲ್ಲಿ ಪ್ರಯಾಣ ಮಾಡಿದರು. ಆದರೆ 2024ರಲ್ಲಿ 16.13 ಕೋಟಿ ಪ್ರಯಾಣಿಕರು ವಿಮಾನದಲ್ಲಿ ಪ್ರಯಾಣಿಸಿದರು. ಅಂದರೆ ವರ್ಷದಿಂದ ವರ್ಷಕ್ಕೆ 6.2% ಬೆಳವಣಿಗೆ ಸಾಧಿಸಿದೆ. ಈ ಕ್ಷೇತ್ರದಲ್ಲಿ ಇಷ್ಟೊಂದು ಬೆಳವಣಿಗೆ ಯಾಕಾಯಿತು ಅಂತ ನೋಡುವುದಾದರೆ ನಾವು 2 ಮುಖ್ಯ ಕಾರಣಗಳನ್ನು ನೀಡಬಹುದು. ಒಂದನೇದಾಗಿ ಕೇಂದ್ರ ಸರ್ಕಾರ ಹೊಸ ವಿಮಾನ ನಿಲ್ದಾಣಗಳನ್ನು ನಿರ್ಮಾಣ ಮಾಡ್ತಾ ಇದೆ. 2014ರವರೆಗೆ 74 ವಿಮಾನ ನಿಲ್ದಾಣಗಳು ಕಾರ್ಯಾಚರಣೆ ಮಾಡ್ತಾ ಇದ್ದರೆ ಈಗ ಈ ಸಂಖ್ಯೆ 162ಕ್ಕೆ ಏರಿಕೆಯಾಗಿದೆ. ಎರಡನೆಯದು ಕೇಂದ್ರ ಸರ್ಕಾರ ಸಣ್ಣ ನಗರಗಳಿಗೆ ವಿಮಾನ ಸೇವೆ ಕಲ್ಪಿಸಲು 2016ರಲ್ಲಿ ಉಡಾನ್ ಯೋಜನೆಯನ್ನು ಆರಂಭಿಸಿದೆ. ಇದರ ಅನ್ವಯ ಸಣ್ಣ ವಿಮಾನಗಳು ಕಡಿಮೆ ದರದಲ್ಲಿ 2 ವಿಮಾನಗಳ ಮಧ್ಯೆ ಹಾರಾಟ ನಡೆಸ್ತಾ ಇವೆ. ಈ ಕಾರಣಕ್ಕಾಗಿ HAL ರಷ್ಯಾದ ಜೊತೆಗೂಡಿ ಸಣ್ಣ ವಿಮಾನ ನಿರ್ಮಾಣಕ್ಕೆ ಕೈ ಹಾಕಿದೆ. ಸುಖೋಯ್ ಸೂಪರ್ ಜೆಟ್ ವಿಮಾನದ ನಿರ್ಮಾಣ ಕಾರ್ಯ 2000 ಇಸ್ವಿಯಲ್ಲಿ ಆರಂಭಗೊಂಡಿದ್ದರೂ ಮೊದಲ ಹಾರಾಟ ನಡೆದಿದ್ದು 2008ರಲ್ಲಿ. ಟ್ವಿನ್ ಇಂಜಿನ್ ನ್ಯಾರೋ ಬಾಡಿ ಹೊಂದಿರುವ 100 ಸೀಟರ್ ವಿಮಾನ ಒಮ್ಮೆ ಟೇಕ್ ಆಫ್ ಆದರೆ ಸುಮಾರು 4500 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಬಲ್ಲದು. ಅಂದರೆ ಭಾರತದ ಯಾವ ಮೂಲೆಗೂ ಬೇಕಾದರೂ ಈ ವಿಮಾನ ಹಾರಬಲ್ಲದು. ವಿಮಾನವನ್ನು ಅಷ್ಟು ಸುಲಭವಾಗಿ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಹಲವಾರು ಸೇಫ್ಟಿ ಮಾನದಂಡಗಳನ್ನು ಪರಿಗಣನೆ ಮಾಡಬೇಕಾಗುತ್ತೆ. ಹಲವು ಸಂಸ್ಥೆಗಳಿಂದ ಅನುಮತಿ ಪಡೆದ ಬಳಿಕವಷ್ಟೇ ವಿಮಾನ ಹಾರಾಟಕ್ಕೆ ಅನುಮತಿ ನೀಡಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಇಂಜಿನ್ ನಿರ್ಮಾಣ ಮಾಡುವುದು ದೊಡ್ಡ ಸವಾಲಿನ ಕೆಲಸ. ಈ ಕಾರಣಕ್ಕೆ ಕಂಪನಿಗಳು ವಿಮಾನ ನಿರ್ಮಾಣಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲ್ಲ. ಸದ್ಯ ಪ್ಯಾಸೆಂಜರ್ ವಿಮಾನ ಮಾರ್ಕೆಟ್ನಲ್ಲಿ 2 ಕಂಪನಿಗಳ ಮುಂಚೂಣಿಯಲ್ಲಿದೆ. ಒಂದು ಅಮೆರಿಕದ ಬೋಯಿಂಗ್, ಎರಡನೇದು ಯುರೋಪಿನ ಏರ್ಬಸ್. ಇದಕ್ಕೆ ಪ್ರತಿಯಾಗಿ ಚೀನಾ ಕೋಮ್ಯಾಕ್ ಹೆಸರಿನ ವಿಮಾನವನ್ನು ತಯಾರಿಸಿತ್ತು. ಆದರೆ ಇದು ಅಷ್ಟೊಂದು ಯಶಸ್ವಿ ಕಾಣಲಿಲ್ಲ. ನಾನು ಮೊದಲೇ ಹೇಳಿದಂತೆ ಭಾರತದಲ್ಲಿ ಬಹಳ ವೇಗವಾಗಿ ವಿಮಾನಯಾನ ಸೇವಾ ಕ್ಷೇತ್ರ ಅಭಿವೃದ್ಧಿ ಹೊಂದ್ತಾ ಇದೆ. ಈ ಕಾರಣಕ್ಕಾಗಿ ಇಂಡಿಗೋ ಮತ್ತು ಏರ್ ಇಂಡಿಯಾ ಬೋಯಿಂಗ್ ಮತ್ತು ಏರ್ಬಸ್ ಜೊತೆ $1 ಬಿಲಿಯನ್ ಒಪ್ಪಂದವನ್ನು ಮಾಡಿಕೊಂಡಿದೆ. ಏರ್ಬಸ್ ಜೊತೆ ಇಂಡಿಗೋ 500 ವಿಮಾನ ಖರೀದಿ ಸಂಬಂಧ ಒಪ್ಪಂದ ಮಾಡಿಕೊಂಡ್ರೆ ಏರ್ ಇಂಡಿಯಾ ಏರ್ಬಸ್ ಮತ್ತು ಬೋಯಿಂಗ್ ಜೊತೆ ಒಟ್ಟು 470 ವಿಮಾನ ಖರೀದಿಸುವ ಸಂಬಂಧವಾಗಿ ಒಪ್ಪಂದವನ್ನು ಮಾಡಿಕೊಂಡಿದೆ. ಒಂದು ವಿಮಾನವನ್ನು ಕಾರು ಬೈಕು ಖರೀದಿಸಿದಂತೆ ಸುಲಭವಾಗಿ ಖರೀದಿಸಲು ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಆರ್ಡರ್ ಬುಕ್ ಮಾಡಿದ ನಂತರ ಡೆಲಿವರಿ ಆಗಲು ಹಲವು ವರ್ಷಗಳು ಬೇಕಾಗುತ್ತೆ. ಸದ್ಯ ಭಾರತಕ್ಕೆ ಈಗ ಸಣ್ಣ ವಿಮಾನಗಳ ಅಗತ್ಯವಿದೆ. ಈ ಕಾರಣಕ್ಕಾಗಿ HAL ರಷ್ಯಾ ಜೊತೆಗೂಡಿ ವಿಮಾನ ನಿರ್ಮಾಣಕ್ಕೆ ಮುಂದಾಗಿದೆ. ಹಾಗೆ ನೋಡಿದರೆ HAL ಪ್ಯಾಸೆಂಜರ್ ವಿಮಾನ ನಿರ್ಮಾಣ ಮಾಡೋದು ಹೊಸದೇನಲ್ಲ. ಈ ಹಿಂದೆ ಬ್ರಿಟನ್ ಸಹಯೋಗದಲ್ಲಿ ಔರೋ ವಿಮಾನವನ್ನು ತಯಾರಿಸಿತ್ತು. 1961ರಿಂದ 1981ರವರೆಗೆ ಸುಮಾರು 300ಕ್ಕೂ ಹೆಚ್ಚು ವಿಮಾನಗಳನ್ನು HAL ತಯಾರಿಸಿತ್ತು. ಈಗ ಮತ್ತೊಮ್ಮೆ ವಿಮಾನವನ್ನು ತಯಾರಿಸುವ ಅವಕಾಶ ಸಿಕ್ಕಿದೆ. ಆದರೆ ಅಷ್ಟು ಸುಲಭವಾಗಿ ಯಾವ ದೇಶಗಳಿಗೂ ವಿಮಾನ ತಯಾರಿಸುವ ಅವಕಾಶ ಸಿಗಲ್ಲ. ಈಗ HAL ತೇಜಸ್ ಯುದ್ಧ ವಿಮಾನವನ್ನು ನಿರ್ಮಾಣ ಮಾಡ್ತಾ ಇದೆ. ಆದರೆ ಈ ವಿಮಾನ ನಿರ್ಮಾಣಕ್ಕೆ ಇಂಜಿನ್ ಸರಿಯಾದ ಸಮಯಕ್ಕೆ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತಂದರೆ ಅಮೇರಿಕದ ಜನರಲ್ ಎಲೆಕ್ಟ್ರಿಕ್ ಸರಿಯಾದ ಸಮಯಕ್ಕೆ ಇಂಜಿನನ್ನು ಸಪ್ಲೈ ಮಾಡಲಿಲ್ಲ. ಆದರೆ ಈಗ ಇಂಜಿನನ್ನು ನೀಡ್ತಾ ಇದೆ. ಸದ್ಯ ಈಗ ಭಾರತ ಉತ್ಪಾದನಾ ವಲಯದತ್ತ ತೆರೆದುಕೊಳ್ತಾ ಇದೆ. ಈ ಸಂದರ್ಭದಲ್ಲೇ ಸಣ್ಣ ವಿಮಾನ ನಿರ್ಮಾಣಕ್ಕೆ HAL ಕೈ ಹಾಕಿದೆ.
ಒಂದು ವೇಳೆ ಇದು ಯಶಸ್ವಿಯಾದರೆ ಮೇಕ್ ಇನ್ ಇಂಡಿಯಾಕ್ಕೆ ದೊಡ್ಡ ಬೂಸ್ಟ್ ಸಿಗಲಿದೆ. ಧನ್ಯವಾದಗಳು.